ಡಿಯರ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಸಿ ಇ ಟಿ ಸಂಬಂಧಪಟ್ಟಂಗೆ ಇಂಟಿಗ್ರೇಷನ್ಸ್ ಕಾನ್ಸೆಪ್ಟನ್ನು ನಾನು ಆಲ್ರೆಡಿ ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ದೀಸ್ ಆರ್ ಆಲ್ ದಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್. ಅದಕ್ಕೆ ರಿಲೇಟೆಡಾಗಿ ಸಿ ಇ ಟಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ರಿಸಲ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 by a tan inverse of x by a plus c or minus 1 by a cot inverse of x by a plus c. Integration of dx by a square minus x square is equal to 1 by 2a log of a plus x divided by a minus x plus c or 1 by a tan hyperbolic inverse of x by a plus c. ಇಷ್ಟು ಬರೆದಿದ್ದೇನೆ. ಇಷ್ಟು ರಿಸಲ್ಟ್ಸನ್ನು ಒಂದು ಕಡೆ ಬರ್ಕೊಳ್ಳಿ. ಸಿ ಇ ಟಿ ಸಂಬಂಧಪಟ್ಟ ಎಲ್ಲ ಕಂಪಲ್ಸರಿ ಇಷ್ಟು ಬರಿಬೇಕು ನೀವು. ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ಸ್ ಇವು. ನಾನು ಒಂದು ಪ್ರಾಬ್ಲಮ್ಸನ್ನು ಇದ್ರ ಮೇಲೆ ಪ್ರಾಬ್ಲಮ್ಸ್ ಹೆಂಗೆ ಕೇಳ್ತಾನೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದನ್ನು ನಾನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೇನೆ, ರಿಮೈನಿಂಗ್ ಅದೊಂದನ್ನು ಯೂಸ್ ಮಾಡ್ಕೊಂಡು ನೀವು ಎಲ್ಗೂ ಅಪ್ಲೈ ಮಾಡಿ, ತೊಂದರೆ ಏನಿಲ್ಲ. ಎಷ್ಟು ಒಂದಕ್ಕೆ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಷ್ಟು ಟೈಪ್ ಪ್ರಾಬ್ಲಮ್ಸನ್ನು ಬೇರೆದಕ್ಕೆಲ್ಲ ಅಪ್ಲೈ ಮಾಡಿ. ನೋಡಿ, ಕೇಳ್ತಿರ್ತಾನೆ ದ ವ್ಯಾಲ್ಯೂ ಆಫ್, ನೋಡಿ ಹಿಂಗೆ ಕೇಳ್ತಿರ್ತಾನೆ ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಕೇಳ್ತಾನೆ. ಡಿ ಎಕ್ಸ್ ಬೈ ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದಾಗ ಇದನ್ನು ಇದರಲ್ಲಿ ಯಾವುದೋ ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ಗೆ ಕಂಪೇರ್ ಮಾಡ್ಬೇಕು ನೀನು. ದಟ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ರೂಟ್ ಆಫ್ ಇಲ್ಲಿರೋ ಕಾನ್ಸ್ಟೆಂಟ್. ನೋಡಿ ಇಯರ್ ಈ 4 ಇದೆಯಲ್ಲ, ಈ ಕಾನ್ಸ್ಟೆಂಟ್ನ ನೀನು ಸ್ಕ್ವೇರ್ ಫಾರ್ಮಲ್ಲಿ ಬರಬೇಕು. 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್, ಇದರಲ್ಲಿ ಯಾವುದೋ ಒಂದು ಫಾರ್ಮ್ಗೆ ಈಕ್ವಲ್ ಆಗಿರುತ್ತೆ. ದಿಸ್ ಇಂದ ಯಾವುದಕ್ಕೆ ಈಕ್ವಲ್ ಆಗಿದೆ ನೋಡ್ಕೊಂಡಿರ್ಬೇಕು ನೀನು. ಸೇಮ್ ಇರಲ್ಲ, ಯಾವುದಾದ್ರು ಒಂದಕ್ಕೆ ಮಾತ್ರ ಈಕ್ವಲ್ ಆಗಿರುತ್ತೆ, ಅದು 2-3ಕ್ಕೆ ಈಕ್ವಲ್ ಆಗಿರಲ್ಲ ಅದು. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಡಿ ಎಕ್ಸ್ ಬೈ, ನೀನು ಇಲ್ಲಿ ಬರಿತಾ ಇದ್ದೀನಲ್ಲ ಅದೇ ಥರ ನೀನು ಮಾಡಬೇಕು. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಕಂಪಲ್ಸರಿ ಇಷ್ಟು ನೀನು ಹ್ಯಾಟ್ ಮಾಡ್ಕೊಂಬಿಡು, ಈಸಿ ಆಗ್ಬಿಡುತ್ತೆ. ನಾವು ಇದ್ರ ಫಾರ್ಮುಲಾ, ಇಟ್ಸ್ ಫಾರ್ಮುಲಾ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂದರೆ ನೋಡಿ, ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎ 2 ಪ್ಲಸ್ ಸಿ. ಡೈರೆಕ್ಟ್ ಡಿಕ್ಲೇರ್ ಮಾಡು. ಈಗ ನೀವು ಚೆನ್ನಾಗಿ ಫಾರ್ಮುಲಾ ಗೊತ್ತಿದ್ದರೆ ನೋಡಿ, ಡಿ ಎಕ್ಸ್ ಬೈ ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ 2 ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ದೇರ್ ಫೋರ್ ಆನ್ಸರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 2 ಪ್ಲಸ್ ಸಿ ಡಿಕ್ಲೇರ್ ಮಾಡು. ಓಕೆ, ಸಪೋಸು 3 ಕೊಟ್ಟಿದ್ರೆ ಅದೇ ಥರ ಎಲ್ಲಿ ಎ ಇರುತ್ತೆ ಮಾತ್ರ ಇಷ್ಟು ಫಾರ್ಮುಲಾದಲ್ಲಿ ವೇರೆವರ್ ಎ ಅಲ್ಲಿ ಮಾತ್ರ ಸಪೋರ್ಟ್ ಮಾಡಬೇಕು. ಇದು ರಿಮೈನಿಂಗ್ ರಿಸಲ್ಟ್ ಆ್ಯಸ್ ಯೂಶುವಲ್ 3 ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಹೌ ಮಚ್ 3 ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಇದನ್ನು ಎಕ್ಸಾಕ್ಟ್ ಸ್ಕ್ವೇರ್ ಫಾರ್ಮಲ್ಲಿ ಬರೆಯೋಕ್ಕೆ ಬರಲ್ಲ. 3 ಕ್ಯಾನ್ ಬಿ ರಿಟರ್ನ್ ಆ್ಯಸ್ ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನಾವು ದಿಸ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ dx by root of a square minus x square is equal to sin inverse of x by a plus c, where a is equal to what? Root 3. Answer sin inverse of x by root 3 plus c. Sin inverse of x by root 3 plus c. Answer is over. Then ಸೇಮ್ ಇದು ಕಂಪೇರ್ ಮಾಡಿದ ತಕ್ಷಣ ಇಷ್ಟು ರಿಸಲ್ಟ್ ನಿನಗೆ ಗೊತ್ತಿದ್ರೆ ವೇರೆವರ್ ಎ ಅಲ್ಲಿ ಮಾತ್ರ ಸಪೋರ್ಟ್ ಮಾಡೋದಷ್ಟೇ, ಇನ್ನೆಲ್ಲೂ ಸಪೋರ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್ ಸಪೋಸ್ ಈ ಥರ 3/2 ಮೈನಸ್ ಎಕ್ಸ್ ಸ್ಕ್ವೇರ್, ವೇರ್ ಎ ಇಸ್ ಈಕ್ವಲ್ ಟು ವಾಟ್? dx by root of 3/2 whole square minus x square, where a is equal to what? Root 3/2. Again ಅದೇ ಫಾರ್ಮುಲಾ sin inverse of x by root of 3/2 plus c. ಬೇಕಾದರೆ ಇಫ್ ನೀಡ್ ಆಪ್ಷನ್ಸಲ್ಲಿ ಸಿ ಇ ಟಿನಲ್ಲಿ ಆಪ್ಷನ್ಸಲ್ಲಿದ್ದರೆ ಆಲ್ಟ್ರ್ ಮಾಡಿಕೊಟ್ಟಿರ್ತಾನೆ, ಸಿಂಪ್ಲಿಫಿಕೇಶನ್ ಮಾಡಿಕೊಟ್ಟಿರ್ತಾನೆ. ರೂಟ್ ಆಫ್ 3/2 ಕ್ಯಾನ್ ಬಿ ರಿಟರ್ನ್ ಆಸ್ ರೂಟ್ 3/2. ರೂಟ್ 2 ಗೋಸ್ ಟು ನ್ಯೂಮರೇಟರ್, ರೂಟ್ 2x ಡಿವೈಡೆಡ್ ಬೈ ರೂಟ್ 3 ಪ್ಲಸ್ ಸಿ. ದೆನ್ ಅನದರ್ ಒಂದರಲ್ಲಿ ಎಷ್ಟು ನೋಡಿ, ಒಂದೇ ಪ್ರಾಬ್ಲಮ್ಸಲ್ಲಿ ಎ ವ್ಯಾಲ್ಯೂ ಮಾತ್ರ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನೋಡಿ, ಎ ವ್ಯಾಲ್ಯೂ ಮತ್ತು ಎಕ್ಸ್ ವ್ಯಾಲ್ಯೂ ಎರಡು ಚೇಂಜ್ ಮಾಡ್ತೀನಿ ನಾನು. ಡಿ ಎಕ್ಸ್ ಬೈ ರೂಟ್ ಆಫ್ 4 ಮೈನಸ್ 2 ಎಕ್ಸ್ ಸ್ಕ್ವಯರ್. ಎಕ್ಸ್ ಸ್ಕ್ವೇರ್ ಪಕ್ಕ ವಾಟ್ ಎವರ್ ದ ಕೋಫಿಷಿಯಂಟ್ ಆಫ್, ನೋಡಿ ವಾಟ್ ಎವರ್ ದ ಕಾನ್ಸ್ಟೆಂಟ್ ಆಫ್ ಕೋಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಬೇಕಾದ್ರೂ ಇರಲಿ. ಎಗೇನ್ ಕೇರ್ಫುಲ್ ಅಬ್ಸರ್ವ್ ಮಾಡಿದ್ದು ಲಾಸ್ಟ್ ಪ್ರಾಬ್ಲಮ್. ರೂಟ್ ಆಫ್ 2 ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ರೂಟ್ 2x ಹೋಲ್ ಸ್ಕ್ವೇರ್. ರೂಟ್ 2x ಹೋಲ್ ಸ್ಕ್ವೇರ್. ನಾವು ದಿಸ್ ಇಸ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದರಲ್ಲಿ ಯಾವ ಫಾರ್ಮ್ ಇದೆ ನೋಡ್ಕೋ. ಎಗೇನ್ ಎ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 2x, ಅಂದರೆ ವಿತೌಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಡೈರೆಕ್ಟಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ ನಾವು. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅನ್ನೋ ಬದಲು ರೂಟ್ 2x ಡಿವೈಡೆಡ್ ಬೈ 2 ಪ್ಲಸ್ ಸಿ. ಅಟ್ ದ ಸೇಮ್ ಟೈಮ್ ಎಕ್ಸ್ ಕೋಫಿಷಿಯಂಟ್ ರೂಟ್ 2 ಇದ್ದರೆ ಇದನ್ನು ನಾವು ಔಟ್ಸೈಡ್ 1/√2 ಅಂತ ಬರೀಬೇಕು. ಎಕ್ಸ್ ಪಕ್ಕ ಏನಾದರೂ ಕೋಫಿಷಿಯಂಟ್ ಇದ್ದಾಗ ಅದನ್ನು ಫಾರ್ಮ್ ಬರೆದು ಜೊತೆಗೆ ಎಕ್ಸ್ ಕೋಫಿಷಿಯಂಟ್ ಈಸ್ ಔಟ್ಸೈಡ್ ಇನ್ ರೆಸಿಪ್ರೋಕಲ್ 1/√2 ಈ ಥರ ಡೈರೆಕ್ಟಾಗಿ ಡಿಕ್ಲೇರ್ ಮಾಡಬೇಕು.
ಓಕೆ, ಈ ಥರ ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡಿದ್ದೀವಿ. ಈಗ ಮಾಡಿದ್ದೆ 4 ಪ್ರಾಬ್ಲಮ್ಸ್ ಮಾಡಿದ್ದೀನಿ. ಅದೇ ಥರ ನೀವು ಹಾಕ್ಕೊಂಡು ಯಾವ ಫಾರ್ಮಲ್ ಇದೆ ಡಿಕ್ಲೇರ್ ಮಾಡ್ತಾ ಹೋಗಿ. ಟ್ರೈ ಮಾಡಿ ನೋಡೋಣ. ನೆಕ್ಸ್ಟು ಇಷ್ಟು ಚೆನ್ನಾಗಿ ಬರ್ಕೊಂಡು ಒಂದು ಕಡೆ ಒಂದು ಪ್ರಾಬ್ಲಮ್ಸನ್ನು 4 ಒಂದೇ ಫಾರ್ಮುಲಕ್ಕೆ 4 ಟೈಪ್ ಪ್ರಾಬ್ಲಮ್ಸ್ ಮಾಡಿದ್ದೀನಿ. ಅದೇ ಥರ ನೀನು ಬೇರೆ ಟೈಪ್ ಪ್ರಾಬ್ಲಮ್ ಮಾಡ್ತಾ ಹೋಗು, ಟ್ರೈ ಮಾಡಿ ನೋಡೋಣ. ಓಕೆ, ನೆಕ್ಸ್ಟು ಈ ಇಂಟಿಗ್ರೇಷನ್ಸಲ್ಲಿ ಇಂಟಿಗ್ರೇಷನ್ 0 to π/2 ಫಿಕ್ಸ್. ಇದು ಲೋಯರ್ ಲಿಮಿಟು 0 ಇರಬೇಕು, ಅಪ್ಪರ್ ಲಿಮಿಟು π/2 ಇರಬೇಕು. sin x ಡಿವೈಡೆಡ್ ಬೈ sin x ಪ್ಲಸ್ cos x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dx. ದ ವ್ಯಾಲ್ಯೂ ಆಫ್ ಕೇಳ್ತಾರೆ, ದ ವ್ಯಾಲ್ಯೂ ಆಫ್ 0 to π/2 ಈ ಥರ ಕೇಳಿ ಆಪ್ಷನ್ಸು 1 B π C π/9 D π/4. ಈ ಪ್ರಾಬ್ಲಮ್ಸನ್ನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೀನಿ ನಾನು. sin x ಬೈ sin x ಪ್ಲಸ್ cos x ಅಂದರೆ ಯಾವಾಗಲೂ π/4 ಡಿಕ್ಲೇರ್ ಮಾಡು. ಏನು ಸಿಂಪ್ಲಿಫಿಕೇಷನ್ ಮಾಡೋಕ್ಕೆ ಹೋಗ್ಬೇಡ ನೀನು, ನಥಿಂಗ್ ಸಿಂಪ್ಲಿಫಿಕೇಷನ್. ಅಟ್ ದ ಸೇಮ್ ಟೈಮ್ ಸೇಮ್ ಪವರ್ sin square x cos square x ಆನ್ಸರ್ π/4. ಎನಿ ಪಾಸಿಟಿವ್ ಪವರ್ ಕ್ಯೂಬ್ ಸೇಮ್ ಇರಬೇಕು. ಪವರ್ ಅಂದರೆ ಇಲ್ಲಿ ಏನು ಪವರ್ ಇರುತ್ತೋ ಅದೇ ಪವರ್ ಇರಬೇಕು. ಇಲ್ಲಿ ಪ್ಲಸ್ಸೇ ಇರಬೇಕು. ಇಲ್ಲಿ 3 ಆನ್ಸರ್ π/4. ಅದು ನನಗೆ ಅಪ್ ಟು ಎನ್ನಿಗೆ ಕವರ್ ಮಾಡ್ತೇನೆ. ವಾಟ್ ಇಸ್ ಆನ್ಸರ್? π/4. ಈವನ್ ಫ್ರ್ಯಾಕ್ಷನ್ ಅಂದರೆ ರೂಟ್ sin x ರೂಟ್ ಆನ್ಸರ್ π/4. ಈವನ್ ಕ್ಯೂಬ್ ರೂಟ್ ಆಫ್ sin x ಪ್ಲಸ್ ಕ್ಯೂಬ್ ರೂಟ್ ಆಫ್ cos x. ಇಲ್ಲಿ ಏನಿರುತ್ತೋ ರೂಟ್ ಅದೇ ಇರಬೇಕು. ಕ್ಯೂಬ್ ರೂಟ್ ಇದ್ದರೆ ಇಲ್ಲೂ ಕ್ಯೂಬ್ ರೂಟ್ ವಾಟ್ ಇಸ್ ಆನ್ಸರ್? π/4. ಎಷ್ಟೊಂದು ಪ್ರಾಬ್ಲಮ್ಸ್ಗೆ ಈಕ್ವಲ್ ಆಯಿತು. ಓಕೆ, ಆ್ಯಂಡ್ ಇದರಲ್ಲೇ cos x ಡಿವೈಡೆಡ್ ಬೈ cos x ಪ್ಲಸ್ sin x ವಿತ್ ರೆಸ್ಪೆಕ್ಟ್ ಟು x ಆನ್ಸರ್ π/4. ಅಗೇನ್ ಪವರ್ n ಆನ್ಸರ್ π/4. ಈವನ್ ರೂಟ್ cos x ರೂಟ್ sin x ವಾಟ್ ಇಸ್ ಆನ್ಸರ್? π/4. ಅದಕ್ಕೆ ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಇಂಟಿಗ್ರೇಷನ್ಸು ಈಕ್ವಲ್ ಆಗಿದೆ, ಮೈಂಡಲ್ಲಿರಲಿ. ಓಕೆ, ದೆನ್ ಈ ಇಂಟಿಗ್ರೇಷನಲ್ಲಿ ನೋಡಿ, ಇಂಟಿಗ್ರೇಷನ್ ಆಫ್ e ಪವರ್ x ಮೈನಸ್ e ಪವರ್ ಮೈನಸ್ x ಡಿವೈಡೆಡ್ ಬೈ 2 ವಿತ್ ರೆಸ್ಪೆಕ್ಟ್ ಟು x. ದ ವ್ಯಾಲ್ಯೂ ಆಫ್ ಅಂತ ಆಪ್ಷನ್ಸ್ A 2 B e ಪವರ್ x ಡಿವೈಡೆಡ್ ಬೈ 2 C sin x D cos ಹೈಪರ್ಬೋಲಿಕ್ x. ಆಪ್ಷನ್ಸು A 2 ಕೊಟ್ಟಿದ್ದಾನೆ, B e ಪವರ್ x ಬೈ 2 ಕೊಟ್ಟಿದ್ದಾನೆ, C sin x ಕೊಟ್ಟಿದ್ದಾನೆ, D cos ಹೈಪರ್ಬೋಲಿಕ್ x ಕೊಟ್ಟಿದ್ದಾನೆ. ನಾವೇನು ಮಾಡ್ಬಿಡ್ತೀವಿ, ಇಂಟಿಗ್ರೇಷನ್ಸ್ ಮಾಡೋಕೆ ಹೋಗ್ತೀವಿ. ನಮಗೆ ಚೆನ್ನಾಗಿ ಗೊತ್ತಿರೋದೆ ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಇ, ಹಿಂಗೆಲ್ಲ ಸಿಂಪ್ಲಿಫಿಕೇಷನ್ ಮಾಡೋಕೆ. ನೋಡಿ, ದಿಸ್ ಈಸ್ ದ ಡೆಫಿನೇಷನ್ ಆಫ್, ಕೇರ್ಫುಲ್ ಅಬ್ಸರ್ವ್ ಮಾಡಿ, ದಿಸ್ ಈಸ್ ದ ಡೆಫಿನೇಷನ್ ಆಫ್ e ಪವರ್ x ಮೈನಸ್ e ಪವರ್ ಮೈನಸ್ x ಬೈ 2 ಈಸ್ ದ ಡೆಫಿನೇಷನ್ ಆಫ್ sin ಹೈಪರ್ಬೋಲಿಕ್ x. ನಾನು ಇಂಟಿಗ್ರೇಷನ್ ಮಾಡಲಿಲ್ಲ ಇದನ್ನು. ದಿಸ್ ಈಸ್ ದ ಡೆಫಿನೇಷನ್ ಆಫ್ sin ಹೈಪರ್ಬೋಲಿಕ್ x. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ sin ಹೈಪರ್ಬೋಲಿಕ್ x? cos ಹೈಪರ್ಬೋಲಿಕ್ x ಪ್ಲಸ್ C. ಆನ್ಸರ್ ಸರ್ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ ಸರ್? ಏನೂ ಆಗಲ್ಲ, ಹಂಗೂ ಮಾಡ್ಬೋದು. ಸೆಕೆಂಡ್ ಮೆಥಡ್, ಇಂಟಿಗ್ರೇಷನ್ ಆಫ್ e ಪವರ್ x ಇಂಟಿಗ್ರೇಷನ್ ಆಫ್ e ಪವರ್ ಮೈನಸ್ e ಪವರ್ x, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ e ಪವರ್ ಮೈನಸ್ x ಡಿವೈಡೆಡ್ ಬೈ 2. ದಿಸ್ ಇಸ್ ದ ಡೆಫಿನೇಷನ್ ಆಫ್ cos ಹೈಪರ್ಬೋಲಿಕ್ x. ಅಂದರೆ ಡೆಫಿನೇಷನ್ಸ್ ಬಂದರೆ ಇಂಟಿಗ್ರೇಷನ್ ಮಾಡೋದು ಗೊತ್ತಾಯಿತು. ಈ ಹೈಪರ್ಬೋಲಿಕ್ ಫಂಕ್ಷನ್ಸ್ ಬಗ್ಗೆ ಕೇಳ್ತಾ ಇರ್ತಾನೆ, ಒಂದ್ಸತಿ ಡೆಫಿನೇಷನ್ಸ್ ಬದಿರ್ತೀನಿ, ಅದಕ್ಕೆ ನೀನು ಇಂಟಿಗ್ರೇಷನ್ ಮಾಡ್ಕೊಬೇಕು. ಈಗ ಗೊತ್ತಾಯ್ತಲ್ವಾ? ಇನ್ನೂ ಒಂದು ಹೇಳ್ತೀನಿ ನೋಡಿ, ನೋಡೋಣ, ಟ್ರೈ ಮಾಡಿ. ಇಂಟಿಗ್ರೇಷನ್ ಆಫ್ e ಪವರ್ x ಮೈನಸ್ e ಪವರ್ ಮೈನಸ್ x ಡಿವೈಡೆಡ್ ಬೈ e ಪವರ್ x ಪ್ಲಸ್ e ಪವರ್ ಮೈನಸ್ x ಇಂಟು dx. ನೋಡಿದಾಗ ಏನಿಸುತ್ತೆ, ಇದಕ್ಕೆ ಹೆಂಗಪ್ಪ ಇಂಟಿಗ್ರೇಷನ್ ಮಾಡೋದು ಅನಿಸುತ್ತೆ. ಆಪ್ಷನ್ಸು ಏನೋ A B ಸ್ಕ್ವೇರ್ C ನೋಡ್ತಾರೆ. e ಪವರ್ x ಮೈನಸ್ e ಪವರ್ ಮೈನಸ್ x, e ಪವರ್ x ಪ್ಲಸ್ e ಪವರ್ ಮೈನಸ್ x. ಆಪ್ಷನ್ಸ್ ಎ ಕೊಟ್ಟಿದ್ದಾನೆ, ಬಿ ಸ್ಕ್ವೇರ್ ಕೊಟ್ಟಿದ್ದಾನೆ, ಸಿ ಮೈನಸ್ ಲಾಗ್ ಆಫ್ ಸೀಕೆಂಡ್ ಹೈಪರ್ಬೋಲಿಕ್ ಎಕ್ಸ್ ಕೊಟ್ಟಿದ್ದಾನೆ, ಕಾಟ್ ಎಕ್ಸ್ ಕೊಟ್ಟಿದ್ದಾನೆ. e ಪವರ್ x ಮೈನಸ್ e ಪವರ್ ಮೈನಸ್ x ಡಿವೈಡ್ ಬೈ e ಪವರ್ x ಪ್ಲಸ್ e ಪವರ್ ಮೈನಸ್ x ಈಸ್ ದ ಡೆಫಿನೇಷನ್ ಆಫ್ tan ಹೈಪರ್ಬೋಲಿಕ್ x. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ tan ಹೈಪರ್ಬೋಲಿಕ್ x ಅಂತಂದರೆ ಏನು ಹೇಳ್ತೀಯ? ಮೈನಸ್ ಲಾಗ್ ಆಫ್ ಸೀಕೆಂಡ್ ಹೈಪರ್ಬೋಲಿಕ್ x ಪ್ಲಸ್ ಸಿ. ವೈ ಸರ್? ಇಂಟಿಗ್ರೇಷನ್ ಆಫ್ ಲಾಗ್ ಆಫ್ ಸೀಕೆಂಡ್ ಹೈಪರ್ಬೋಲಿಕ್ x ಅಂದರೆ 1 ಬೈ ಸೀಕೆಂಟ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಸೀಕೆಂಟ್ ಹೈಪರ್ಬೋಲಿಕ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು ಮೈನಸ್ ಸೀಕೆಂಟ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಟ್ಯಾನ್ ಹೈಪರ್ಬೋಲಿಕ್ ಎಕ್ಸು. ಸೀಕೆಂಟ್ ಹೈಪರ್ಬೋಲಿಕ್ ಎಕ್ಸು ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ರಿಮೈನಿಂಗ್ ಟ್ಯಾನ್ ಹೈಪರ್ಬೋಲಿಕ್ ಎಕ್ಸ್. ಅದಕ್ಕೆ ಹೈಪರ್ಬೋಲಿಕ್ ಫಂಕ್ಷನ್ಸ್ ಬಗ್ಗೆನೂ ಐಡಿಯಾ ಇರಬೇಕು, 1-2 ಮಿಕ್ಸ್ ಮಾಡಿರ್ತಾನೆ.
ಓಕೆ, ಅಂದರೆ ಡೆಫಿನೇಷನ್ಸ್ ಗೊತ್ತಿರಬೇಕು. ಇದು ಬರಿತೀನಿ ನಿಮ್ಮ ಮೈಂಡಲ್ಲಿರಲಿ ಸುಮ್ಮನೆ ರೆಫರೆನ್ಸ್ಗೆ. ಡೆಫಿನೇಷನ್ ಸೈನ್ ಹೈಪರ್ಬೋಲಿಕ್ ಎಕ್ಸ್. ಮ್ಯಾಕ್ಸಿಮಮ್ ನಿಮ್ಮ ಸೆಕೆಂಡ್ ಪಿ ಸಿ ಎಲ್ಲೂ ಯಾರು ಮೋಸ್ಟ್ಲಿ ಜನರಲಾಗಿ ಹೇಳಿರಲ್ಲ ಅಂತ ಅನಿಸುತ್ತೆ. ಹೇಳಿಲ್ಲ ಅಂತಲ್ಲ, ಕೆಲವರು ಹೇಳಿರಲ್ಲ, ಅಬ್ಸರ್ವ್ ಮಾಡಿ. e⁻x ಮೈನಸ್ e⁻−x/2 ಡೆಫಿನೇಷನ್. ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಡೆಫಿನೇಷನ್ ಈಸ್ ಈಕ್ವಲ್ ಟು e⁻x ಪ್ಲಸ್ e⁻−x/2. ಡೆಫಿನೇಷನ್ ಆಫ್ ಸೈನ್ ಹೈಪರ್ಬೋಲಿಕ್ ಎಕ್ಸ್ ಇದ್ದಾರೆ, ಕೊಸಿಕೆಂಟ್ ಹೈಪರ್ಬೋಲಿಕ್ ಎಕ್ಸ್ಗೆ ರೆಸಿಪ್ರೋಕಲ್ ತಗಷ್ಟೆ. 2/e⁻x ಮೈನಸ್ e⁻−x. ಡೆಫಿನೇಷನ್ ಆಫ್ ಸೀಕೆಂಟ್ ಹೈಪರ್ಬೋಲಿಕ್ ಎಕ್ಸ್ 2/e⁻x ಪ್ಲಸ್ e⁻−x. ಡೆಫಿನೇಷನ್ ಆಫ್ ಟ್ಯಾನ್ ಹೈಪರ್ಬೋಲಿಕ್ ಎಕ್ಸ್ ಸೈನ್ ಹೈಪರ್ಬೋಲಿಕ್ ಎಕ್ಸ್ ಬೈ ಕಾಸ್ ಹೈಪರ್ಬೋಲಿಕ್ ಎಕ್ಸ್ e⁻x ಮೈನಸ್ e⁻−x/2 ಬೈ e⁻x ಪ್ಲಸ್ e⁻−x. ಇನ್ನು ಡೆಫಿನೇಷನ್ ಆಫ್ ಕಾಟ್ ಹೈಪರ್ಬೋಲಿಕ್ ಎಕ್ಸ್ ಉಲ್ಟಾ ಹೇಳ್ತೀಯ, e⁻x ಪ್ಲಸ್ e⁻−x ಬೈ e⁻x ಮೈನಸ್ e⁻−x. ಈ ಥರ ಕೊಟ್ಟು ಇಂಟಿಗ್ರೇಷನ್ಸ್ ಕೇಳ್ತಾನೆ, ಇದೇ ಥರ ಕೊಟ್ಟು ಡಿಫ್ರೆನ್ಷಿಯೇಷನ್ ಕೇಳ್ತಾನೆ. ಸ್ವಲ್ಪ ಈ ಡೆಫಿನೇಷನ್ಸ್ ಬಗ್ಗೆ ಐಡಿಯಾ ಇರಲಿ. ಡೆಫಿನೇಷನ್ಸ್ ಆಫ್ ಹೈಪರ್ಬೋಲಿಕ್ ಫಂಕ್ಷನ್ಸ್. ದೆನ್ ಡಿಫ್ರೆನ್ಷಿಯೇಷನಲ್ಲಿ ಇಫ್ y ಈಸ್ ಈಕ್ವಲ್ ಟು e⁻log 1 ಪ್ಲಸ್ tan ಸ್ಕ್ವೇರ್ ಎಕ್ಸ್. ಸುಮಾರು ಸಲ ಕೇಳಿರ್ತಾನೆ. ಬೇಸ್ ಈನೇ ಇರಬೇಕು, ಇಲ್ಲಿ ಇದ್ರೆ ಈನೇ ಇರಬೇಕು, ಬೇರೆ ಕೊಟ್ಟರೆ ಈ ಕಾನ್ಸೆಪ್ಟ್ ಎಕ್ಸಿಸ್ಟ್ ಆಗಲ್ಲ. ಹಿಂಗೆ ಕೊಟ್ಟಿರ್ತಾನೆ. ಆಪ್ಷನ್ಸ್ ಎ ಕಾಸ್ ಎಕ್ಸ್, ಬಿ ಟ್ಯಾನ್ ಎಕ್ಸ್, ಸಿ ಸೀಕೆಂಟ್ ಎಕ್ಸ್, ಡಿ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಏನೋ dy/dx ಈಸ್ ಈಕ್ವಲ್ ಟು ವಾಟ್? ಇಫ್ y ಈಸ್ ಈಕ್ವಲ್ ಟು e⁻log 1 ಪ್ಲಸ್ √1 ಪ್ಲಸ್ tan ಸ್ಕ್ವೇರ್ ಎಕ್ಸ್. ಒನ್ಸ್ ಅಗೇನ್ ರಿಪೀಟ್ ದ ಕ್ವಶನ್. ಇಫ್ y ಈಸ್ ಈಕ್ವಲ್ ಟು e⁻log √1 ಪ್ಲಸ್ tan ಸ್ಕ್ವೇರ್ ಎಕ್ಸ್, ಬೇಸ್ ಈನೇ ಇರಬೇಕು, ಬೇರೆ ಇದು ಎಕ್ಸಿಸ್ಟ್ ಆಗಲ್ಲ ಈ ಕಂಡೀಷನ್. ಲಾಗರಿಥಮ್ಸಲ್ಲಿ ಒಂದು ಫಾರ್ಮುಲಾ ಇದೆ. ಇ ಮತ್ತು ಪವರ್ e⁻f(f)(log f(f)(x) base is e is equal to f of x. At the same time a⁻log f(x) ಇಲ್ಲಿ ಬೇಸ್ ಎ ಇರಬೇಕು, ದಟ್ ಈಸ್ ಆಲ್ಸೋ ಎಫ್ ಆಫ್ ಎಕ್ಸ್. ನೋಡಿ ಇಂಪಾರ್ಟೆಂಟ್ ಫಾರ್ಮುಲಾ. a⁻log f(x) ಬೇಸ್ ಏನೇ ಇರಬೇಕು, ಈ ಇರೋಂಗಿಲ್ಲ, ದಟ್ ಈಸ್ ಆಲ್ಸೋ ಎಫ್ ಆಫ್ ಎಕ್ಸ್. ಎರಡು ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾನೆ. y ಈಸ್ ಈಕ್ವಲ್ ಟು e⁻, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಎಫ್ ಆಫ್ ಎಕ್ಸ್ ಆಗುತ್ತೆ. 1 ಪ್ಲಸ್ tan ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ ಏನು? ಸೀಕೆಂಟ್ ಸ್ಕ್ವೇರ್ ಎಕ್ಸ್. 1 ಪ್ಲಸ್ tan ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ರೂಟ್ ಕ್ಯಾನ್ಸಲ್ ಆಯಿತು, y ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಆಯಿತು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೀಕೆಂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು ಸೀಕೆಂಟ್ ಎಕ್ಸ್ ಇಂಟು tan x. Secant x into tan x. Option is D. Then ಬೇಕಾದಷ್ಟು ಫಾರ್ಮುಲಾಸ್ ಬರಬೇಕು ನಿಮಗೆ. ಆಟ ಆಡಿಸ್ಬಿಡ್ಬೋದು ಮ್ಯಾಥಮೆಟಿಕ್ಸ್ ಆಟ ಆಡಿಸ್ಬಿಡ್ಬೋದು. ನೋಡಿ ಇಂಟಿಗ್ರೇಷನ್ಸಲ್ಲಿ ಲೋಯರ್ ಲಿಮಿಟು -π, ಅಪ್ಪರ್ ಲಿಮಿಟು π, ಇವೆರಡು ಸೇಮ್ ಇದ್ದು ಆಪೋಸಿಟ್ ಸೈಡ್ ಇದ್ದರೆ, ಸಪೋಸ್ ದ ಫಂಕ್ಷನ್ ಈಸ್ ಆ್ಯಡ್ ಫಂಕ್ಷನ್. ನೋಡಿ ಆ್ಯಡ್ ಫಂಕ್ಷನ್ sin to the power of 9x. ಆಪ್ಷನ್ಸ್ ಈಸ್ ಈಕ್ವಲ್ ಟು ಹಿಂಗೆ ಕೇಳ್ತಾನೆ, ದ ವ್ಯಾಲ್ಯೂ ಆಫ್ -π sin to the power of 9x into dx. ಇದೊಂದೇ ಅಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆಪ್ಷನ್ 1 2 3 D 0. ಎನಿ ಪವರ್ ಈವನ್ 99 ಕೊಡಲಿ, 999 ಕೊಡಲಿ, ದಿಸ್ ಈಸ್ ಆ್ಯಡ್ ಫಂಕ್ಷನ್. -π to π ಇವೆರಡು ಸೇಮ್ ಇದ್ದು ಆಪೋಸಿಟ್ ಸೈನ್ ಇದ್ದು ಇಲ್ಲಿರ್ತಕ್ಕಂಥ ಫಂಕ್ಷನ್ ಆ್ಯಡ್ ಫಂಕ್ಷನ್ ಆದರೆ ಇಂಟಿಗ್ರೇಷನ್ಸಲ್ಲಿ ಆನ್ಸರ್ 0. ಹೌ ಟು ಡಿಸೈಡ್ ದ ಗಿವನ್ ಫಂಕ್ಷನ್ ಈಸ್ ಆ್ಯಡ್ ಫಂಕ್ಷನ್ ಆರ್ ಈವನ್ ಫಂಕ್ಷನ್ ಅಂದರೆ ಕಂಡೀಷನ್ಸ್ ಗೊತ್ತಿದೆ. ನೋಡಿ ಎಫ್ ಆಫ್ -x ಇಸ್ ಈಕ್ವಲ್ ಟು ಪ್ಲಸ್ ಎಫ್ ಆಫ್ ಎಕ್ಸ್ ಬಂದರೆ, ಎಫ್ ಆಫ್ -x ಈಕ್ವಲ್ ಟು ಪ್ಲಸ್ ಎಫ್ ಆಫ್ ಎಕ್ಸ್ ಬಂದರೆ ದಿ ಗಿವನ್ ಫಂಕ್ಷನ್ ಈಸ್ ಈವನ್ ಫಂಕ್ಷನ್. ಎಫ್ ಆಫ್ -x ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂದರೆ ಅದನ್ನು ನಾವು ಆ್ಯಡ್ ಫಂಕ್ಷನ್ ಅಂತ ಕರಿತೀವಿ. ಎಕ್ಸ್ ಜೊತೆ -x ಹಾಕಿ ಇದು ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿ ಕಾಲ್ ಮಾಡಿ, ಎಫ್ ಆಫ್ -x ಹೋಲ್ ಟು ದಿ ಪವರ್ ಆಫ್ 999 ಅಂದರೆ -sin to the power of 9x ಮೈನಸ್ ಔಟ್ಸೈಡ್ ಬರುತ್ತೆ. ದೇರ್ ಫೋರ್ ದಿಸ್ ಈಸ್ ಆ್ಯಡ್ ಫಂಕ್ಷನ್, ಆನ್ಸರ್ ಈಸ್ 0. ಓಕೆ, ಕೇರ್ಫುಲ್ಲಾಗಿ ಇಂಟಿಗ್ರೇಷನ್ಸ್ ಬಗ್ಗೆ ಆದಷ್ಟು ಇವೆಲ್ಲ ಒಂದು ಕಡೆ ಬರ್ಕೊಂಡು ವರ್ಕ್ ಮಾಡಿ ಸ್ಟೂಡೆಂಟ್ಸ್. PC CET ಬಗ್ಗೆ ವರ್ಕ್ ಮಾಡಿ, M.Tech BEನೋ JEನೋ ಯಾವ್ದು ಬೇಕಾದ್ರೂ ಬರ್ರಿ, ಮ್ಯಾಥಮೆಟಿಕ್ಸ್ ಈಸ್ ವೆರಿ ಯೂಸ್ಫುಲ್. ಓಕೆ, ಒಂದು ದೊಡ್ಡ ಮರದಡೆ ನಿಂತ್ಕೊಂಡು, ಹಣ್ಣು ಬಿಡ್ತಕ್ಕಂಥ ಮರದಡೆ ನಿಂತ್ಕೊಂಡು ನಾವು ಏಕಾಗ್ರತೆಯಿಂದ ನಾವು ಮರ ನೋಡ್ತಾ ಇದ್ದರೆ ಮರನೇ ಬೀಳುತ್ತೆ ಅಂತ ಯೋಚನೆ ಮಾಡಬಾರ್ದು, ಹಣ್ಣು ಬೀಳುತ್ತೆ ಅಂತ ಯೋಚನೆ ಮಾಡಬೇಕು. ಥ್ಯಾಂಕ್ ಯು. ವರ್ಕ್ ಮಾಡಿ ಸ್ಟೂಡೆಂಟ್ಸ್.